ಒಂದು ಸುಂದರವಾದ 2 ಮರಗಳ ಕತೆ. ಒಂದು ಸುಂದರವಾದ ನದಿಯ ಪಕ್ಕದಲ್ಲಿ ಇಂಕಿ ಮತ್ತು ಪಿಂಕಿ ಎಂಬ 2 ಸುಂದರ ಮರಗಳು ವಾಸಿಸುತ್ತಿದ್ದವು. ಅಲ್ಲಿಗೆ ಪಾರಿವಾಳವೊಂದು ಹಾರಿ ಬಂತು. ಮೊದಲನೆಯ ಮರವಾದ ಇಂಕಿಯ ಬಳಿ ಬಂದು, ಪಾರಿವಾಳ, ಪ್ರೀತಿಯ ಮರವೇ, ನಿನ್ನ ಬಳಿ ಇಷ್ಟೊಂದು ರೆಂಬೆಗಳಿವೆ. ಮುಂದೆ ಮಳೆ ಬರುವಂತಿದೆ. ನನಗೆ ಮತ್ತು ನನ್ನ ಮಕ್ಕಳಿಗೆ ಮನೆಯೊಂದು ಬೇಕಿದೆ. ನಿನ್ನ ಒಂದು ರೆಂಬೆಯನ್ನು ಕೊಡುವೆಯಾ ಎಂದು ಕೇಳಿಕೊಂಡಿತು. ಮೊದಲನೆಯ ಮರವಾದ ಇಂಕಿಯು ನಾನು ಕೊಡುವುದಿಲ್ಲ ಎಂದು ನಿರಾಕರಿಸಿತು. ಪಾರಿವಾಳ ನಿರಾಸೆಯಿಂದ ಎರಡನೆಯ ಮರವಾದ ಪಿಂಕಿಯ ಬಳಿ ಬಂದು, ಆಸರೆಯನ್ನು ಕೊಡುವೆಯಾ ಎಂದು ಕೇಳಿಕೊಂಡಿತು. ಪಿಂಕಿಯು ಒಪ್ಪಿಕೊಂಡಿತು. ಜೋರು ಮಳೆ ಬಂದು ಇಂಕಿ ಮರವು ಕೆಳಗಡೆ ಬಿದ್ದಿತು. ಅಲ್ಲಿಗೆ ಪಾರಿವಾಳ ಹಾರಿ ಬಂದು ನೋಡಿತು. ಏ ಮರವೇ, ನೀನು ನನಗೆ ಆಶ್ರಯ ಕೊಡದಿದ್ದಕ್ಕೆ ಕೆಳಗೆ ಬಿದ್ದಿರುವೆ ಎಂದು ಪಾರಿವಾಳ ಹೇಳಿತು. ಇಂಕಿಯ ಮರವು ನಗುತ್ತಾ ಹೇಳಿತು, ಪ್ರೀತಿಯ ಪಾರಿವಾಳವೇ, ನನ್ನ ಬೇರುಗಳು ದುರ್ಬಲವಾಗಿತ್ತು. ನನ್ನ ಜೊತೆ ನಿನ್ನ ಮರಿಗಳು ಬೀಳುತ್ತಿದ್ದವು, ಅದಕ್ಕೆ ನೀಡಲಿಲ್ಲ. ಪಾರಿವಾಳ ಕ್ಷಮೆ ಕೇಳಿತು. ಈ ಕಥೆಯ ಸಾರಾಂಶ: ಯಾರ ಬಗ್ಗೆಯೂ ತಿಳಿಯದೆ ಮಾತನಾಡಬಾರದು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.